ನವರಾತ್ರಿ 9 ದಿನಗಳ ಕಾಲ 9 ದೇವಿಯರನ್ನು ಒಂದೊಂದು ದಿನದಂದು ಒಂದೊಂದು ದೇವಿಯನ್ನು ಪೂಜಿಸಲಾಗುತ್ತದೆ. ಇವತ್ತಿನ ಕಥೆಯನ್ನು ನಾನು ನವರಾತ್ರಿಯ 5ನೇ ದಿನದ ಸ್ಕಂದಮಾತಾ ದೇವಿಯ ಕಥೆಯ ಬಗ್ಗೆ ನಿಮಗೆ ವಿವರಣೆಯಾಗಿ ತಿಳಿಸ್ಕೊಡ್ತೀನಿ. ಸ್ಕಂದಮಾತಾ ಕಥೆಯನ್ನು ಕೇಳೋದ್ರಿಂದ ನಮ್ಮೆಲ್ಲ ದಾರಿದ್ರ್ಯಗಳು ನಾಶವಾಗುತ್ತೆ. ಮತ್ತು ನಾವು ನವರಾತ್ರಿಯ ಒಂದೊಂದು ದಿನವೂ ಕೂಡ ಒಂದೊಂದು ದೇವಿಯರನ್ನು ನಾವು ಆರಾಧನೆ ಮಾಡ್ತೀವಿ. ಇವತ್ತು ನಾವು ಸ್ಕಂದಮಾತಾ ದೇವಿಯನ್ನು ಸಂಪೂರ್ಣ ಕಥೆಯನ್ನು ತಿಳಿದುರಲ್ಲಿ ಕಥೆಯನ್ನು ಕೇಳೋದ್ರಿಂದ ನಾವು ಪುಣ್ಯ ಭಾಜನರಾಗ್ತೀವಿ. ಬನ್ನಿ ನೋಡೋಣ ಕಥೆಯನ್ನು. ನವರಾತ್ರಿಯಲ್ಲಿ 9 ದಿನಗಳ ಕಾಲ ದೇವಿಯನ್ನು ಯಾವ್ಯಾವ ರೀತಿ ಆರಾಧನೆ ಮಾಡ್ತೀವಿ, ನಾವು ಸ್ಕಂದಮಾತಾ ದೇವಿಯ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. 5ನೇ ದಿವಸದ ಮೊದಲಿಗೆ ತಾರಕಾಸುರ ಬಹಳ ಮೆರೆದಾಡುತ್ತಿರುತ್ತಾನೆ. ಪುರಾತನ ಕಾಲದಲ್ಲಿ ತಾರಕಾಸುರ ಎಂಬ ಅಸುರ ಇರ್ತಾನೆ. ದೇವತೆಗಳ ಮೇಲೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ತೊಂದರೆ ಕೊಡ್ತಿದ್ದರೂ ತಾರಕಾಸುರನ್ನು ಕೊಲ್ಲುವುದರ ಬಗ್ಗೆ ದೇವತೆಗಳು ಅಸಾಧ್ಯವಾಗಿರುತ್ತೆ. ಏಕೆಂದರೆ ಅವನು ವರವನ್ನು ಪಡ್ಕೊಂಡಿರ್ತಾನೆ, ನನಗೆ ಯಾರಿಂದಲೂ ಸಾವು ಬರೋದಿಲ್ಲ, ನಾನು ಒಂದು ಹೆಣ್ಣಿನಿಂದಲೂ ಕೂಡ ಸಾವು ಬರೋದಿಲ್ಲ, ಒಂದು ಪುಟ್ಟ ಮಗುವಿನಿಂದ ಬರೋದಾದರೆ ಪುಟ್ಟ ಮಗುವಿನಿಂದ ಬರಲಿ ಅಂತ ಅವನು ಕೇಳ್ಕೊಂಡಿರ್ತಾನೆ, ವರವನ್ನು ಪಡ್ಕೊಂಡಿರ್ತಾರೆ. ಆದರೆ ಶಿವನು ಗೃಹಸ್ಥಾಶ್ರಮದಲ್ಲಿ ಇರ್ತಾನೆ. ಆದ್ದರಿಂದ ಎಲ್ಲ ದೇವತೆಗಳು, ಋಷಿಗಳು, ದೇವಲೋಕದವರು ದೇವಿ ಪಾರ್ವತಿಯರನ್ನು ತಪಸ್ಸು ಮಾಡಿದರು. ದೇವಿ ಪಾರ್ವತಿ ದೇವರ ತಪಸ್ಸಿನ ಶಿವಪತಿ ರೂಪದಲ್ಲಿ ಪಡೆದರು. ಶಿವಪತಿ ಪಾರ್ವತಿಗೆ ಕುಮಾರಸ್ವಾಮಿ ಸ್ಕಂದ ಜನಿಸಿದರು. ಇವರು ಶಕ್ತಿಯನ್ನು ಅವತಾರವಾಗಿದ್ದು ಬಾಲ್ಯದಲ್ಲೇ ತಾರಕಾಸುರನ್ನು ಸಂಹರಿಸಿದರು. ಆ ಕಾರಣಕ್ಕೆ ಮಾತೆ ಪಾರ್ವತಿ ಸ್ಕಂದ ಮಾತೆ ಎಂಬ ಹೆಸರು ಕೂಡ ಬಂದಿತು. ಮಾತೆಗೆ 4 ಭುಜಗಳು, 2 ಕೈಗಳು, ಕಮಲ ಒಂದು ಕೈಯಲ್ಲಿ, ಸ್ಕಂದ ಕುಮಾರ ಮತ್ತೊಂದು ಕೈಯಲ್ಲಿ, ಆಶೀರ್ವಾದ ಮುದ್ರೆ, ಮುಖದಲ್ಲಿ ಶಾಂತಿ ಕರುಣೆ, ಮಾತೃ ಪ್ರೀತಿ ಕೂಡ ಇರುತ್ತೆ. ನೀವು ಕಥೆನ ಕೇಳೋದ್ರಿಂದ ಪುಣ್ಯ ಭಾಜನರಾಗ್ತೀರ ಸ್ನೇಹಿತರೆ. ನವರಾತ್ರಿ 5ನೇ ದಿನ ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ. ಅವರು ಕಾರ್ತಿಕೇಯ ಅಂದರೆ ಸ್ಕಂದಕುಮಾರನ ತಾಯಿ, ಆದ್ದರಿಂದ ಸ್ಕಂದಮಾತೆ ಎಂದು ಕೂಡ ಕರೆಯಲಾಗುತ್ತದೆ. ಪುರಾತನ ಕಾಲದಲ್ಲಿ ತಾರಕಾಸುರನ ಉಪಟಳ ತಾಳದೆ ದೇವಾನುದೇವತೆಗಳೆಲ್ಲ ತುಂಬ ಉಪಟಳ ಕೊಡ್ತಾ ಇರ್ತಾನೆ ತಾರಕಾಸುರ. ಅವನನ್ನು ಕೊಲ್ಲುವುದಕ್ಕಾಗಿ, ಅವನ ಜೊತೆ ಯುದ್ಧ ಮಾಡುವುದಕ್ಕಾಗಿಯೇ ಶಿವಪಾರ್ವತಿಯರನ್ನ ಬೇಡ್ಕೊಂಡು ದೇವಾನುದೇವತೆಗಳು ವಿವಾಹ ಆದಮೇಲೆ ಅವನಿಗೆ ಮಗು ಜನನವಾಗುತ್ತದೆ. ಆ ಮಗುನೇ ಸ್ಕಂದಮಾತಾ ಅಂತ ಕರೀತಾರೆ. ಕಾರ್ತಿಕೇಯ. ನವರಾತ್ರಿ 5ನೇ ದಿನ ಪೂಜಿಸಲ್ಪಡುವುದು ಸ್ಕಂದಮಾತಾ ದೇವಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ವೀಕ್ಷಕರೇ.